ಹೆಲೋ ಗೈಸ್, ನಮಸ್ತೆ. ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಕಾಣುವಂತಹ ಹೂವಿನ ಗಿಡ ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿದಂತಹ ಹೂವಿನ ಗಿಡ ಆಗಿದೆ. ಹೌದು, ಈ ಹೂವನ್ನು ಬೌಗನ್ವಿಲಿಯಾ ಅಥವಾ ಪ್ರಕೃತಿಯ ಹೂಗೋಡೆ ಅಥವಾ ಕಾಗದ ಹೂ ಅಂತ ಈ ಹೂವನ್ನು ಕರೆಯುತ್ತಾರೆ. ಇಷ್ಟೊಂದು ಸೊಗಸಾಗಿದೆ ಈ ಹೂವಿನ ಬಣ್ಣ. ಈ ಗಿಡವನ್ನು ನಾನು ಗೋಣಿಚೀಲದಲ್ಲಿ ನೆಟ್ಟಿರುತ್ತೇನೆ. ಈ ಗಿಡವನ್ನು ಗ್ರೋ ಬ್ಯಾಗ್, ಪಾಟ್ ಅಥವಾ ಗೋಣಿಚೀಲದಲ್ಲಿ ನೆಟ್ಟರೆ ಅಷ್ಟೊಂದು ಎತ್ತರಕ್ಕೆ ಬೆಳೆಯುವುದಿಲ್ಲ, ಬದಲಾಗಿ ಪೊದರಾಗಿ ಬೆಳೆಯುತ್ತದೆ. ಈ ಗಿಡಗಳಿಗೆ ಹೆಚ್ಚು ಬಿಸಿಲು ಬಿದ್ದಂತಾದರೆ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂ ಅರಳುತ್ತದೆ. ಹಾಗೆಯೇ ಈ ಗಿಡವನ್ನು ಮಳೆಗಾಲದಲ್ಲಿ ಟ್ರಿಮ್ ಮಾಡಿದರೆ ಇನ್ನೂ ಕೂಡ ಹೆಚ್ಚು ಚಿಗುರಾಗಿ ಬೆಳೆದು ಹೆಚ್ಚು ಹೆಚ್ಚು ಹೂವನ್ನು ನೀಡುತ್ತದೆ. ನೋಡಿ, ಈ ಗಿಡವನ್ನು ನಾನು ನೆಲದಲ್ಲಿ ನೆಟ್ಟಿರುತ್ತೇನೆ. ನೆಲದಲ್ಲಿ ನೆಟ್ಟಂತಹ ಗಿಡ ಹಾಗೂ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡದ ವ್ಯತ್ಯಾಸವನ್ನು ನೀವು ಕಾಣುತ್ತೀರಾ? ನೆಲದಲ್ಲಿ ನೆಟ್ಟಂತಹ ಗಿಡ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಹೆಚ್ಚು ಅಗಾಳವಾಗಿ ಬೆಳೆಯುತ್ತದೆ. ಆದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡ ನೋಡಲು ಕುಬ್ಜವಾಗಿರುತ್ತದೆ ಹಾಗೂ ನೋಡಲು ಕೂಡ ಚೆನ್ನಾಗಿ ಕಾಣುತ್ತದೆ. ನೋಡಿ, ಈ ಗಿಡ ಕೂಡ ನೆಲದಲ್ಲಿ ನೆಟ್ಟಿರುತ್ತೇನೆ. ಎಷ್ಟೊಂದು ಎತ್ತರಕ್ಕೆ ಬೆಳೆದಿದೆ, ಸೊಗಸಾಗಿ ಕಾಣುತ್ತದೆ ಅಲ್ವೇ? ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂತಹ ಹೂವಿನ ಗಿಡವನ್ನು ಬೆಳೆಸಿ ಮನೆಯ ಹೂವಿನ ತೋಟವನ್ನು ಆಕರ್ಷಣೀಯವಾಗಿ ಮಾಡಿ ಅಂತ ಹೇಳುತ್ತೇನೆ. ಗಿಡ ತುಂಬ ಹೂಗಳಿವೆ, ನೋಡಲು ಕೂಡ ಸುಂದರವಾಗಿ ಕಾಣುತ್ತದೆ. ಮಳೆಗಾಲದಲ್ಲಿ ಈ ಗಿಡವನ್ನು ಕಟ್ಟಿಂಗ್ ಮಾಡಿ ಹೆಚ್ಚು ಹೆಚ್ಚು ತಳಿಗಳನ್ನು ಮಾಡಬಹುದು. ನೋಡಿ, ಇಲ್ಲಿ ಕಾಣುವಂಥ ಅದೇ ಜಾತಿಯ ಇನ್ನೊಂದು ಹೂವಿನ ಗಿಡ ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಎತ್ತರಕ್ಕೆ ಬೆಳೆದಿಲ್ಲ. ಈ ಗಿಡಕ್ಕೆ ಸುಮಾರು 1 ವರ್ಷ ಆದವು. ನೀವು ಕೂಡ ಇಂತಹ ಹೂವಿನ ಗಿಡವನ್ನು ಬೆಳೆಸಿ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.